ಸತೀಶ್ ಅವ್ರ ಸ್ಟೇಟ್ಮೆಂಟ ಸಾಕ್ಷಿ. ಕಮಿಷನ್ ಹಿಂದೂ ಇತ್ತು, ಈಗ ಹೋಯ್ತು, ಮುಂದೂ ಇರ್ತೈತಿ ಎನ್ನುವಂಥ ಮಾತನ್ನು ಈ ಎಲ್ಲ ನೆಲೆಗಟ್ಟಿನಲ್ಲ ಇವತ್ತಿನ ಈ ರಾಜಕೀಯವನ್ನು ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾವು. ಯಾಕಪ್ಪ ಅಂದರೆ ಒಬ್ಬರೇ ಅಲ್ಲ, ಯಾರಾದರೂ ಸಹಜವಾಗಿ ನಿಮ್ಮ ದುಡ್ಡಿನ ಮೂಲ ಏನಂದಾಗ ಸಹಜ ಪಾರ್ಟಿ ಫಂಡ್ ದುಡ್ಡು ಯಾವ ಮೂಲ ಮತ್ತು ಹೋಯ್ತು ಈ ಕಮಿಷನರ್ ಈಗಾಗಲೇ ಕಾಂಟ್ರಾಕ್ಟ್ದಾರ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು, ಇವ್ರು ದುಡ್ಡು ತೊಗೊಂಡು ನಾವು ರಾಜಕೀಯ ಮಾಡ್ತೀವಿ ಅಂದಂಗೆ ಹೇಳ್ತಾ ಇದ್ದಾರೆ. ಮತ್ತು ಅವರು ಯಾಕೆ ಕೊಡ್ತಾರಪ್ಪ ಅಂದ್ರೆ ಅವರು ಅಂತ ಕಾಮಗಾರಿನ ಮಾಡೋದಿಲ್ಲ, 100ಕ್ಕೆ 100 ಕರೆಕ್ಟ್ ಮಾಡ್ತೀವಪ್ಪ ಅಂತ ಹೇಳುವಂಥ ಯಾವ ಕಾಂಟ್ರಾಕ್ಟ್ದಾರೂ ಇಲ್ಲ. ಇಲ್ಲರಿ ಅವ್ರು ರಾಜಕಾರಣಿಗಳು ಕೇಳ್ತಾರೆ ನಾವು ಕೊಡ್ತೀವಿ ಅನ್ನೋದು ಇವ್ರದ್ದು. ಅದನ್ನು ಆಟ ಕೊಡೋದ್ರಲ್ಲಿ 10-20% ಕೊಡ್ತೀರಿ, ಇವ್ರು 40% ಕೇಳ್ತಾರೆ. ಕೊಡೋದಂತ ಗ್ಯಾರಂಟಿ ಇಬ್ಬರು, ಅವ್ರು ತೊಗೊಳೋದು ಕರೆ, ಇವ್ರದ್ದು ಕೊಡೋದು ಕರೆ. ಹೀಗಾಗಿ ಇವತ್ತು ಕಾಂಟ್ರಾಕ್ಟ್ದಾರರು ಸಹಿತ ಪ್ರಾಮಾಣಿಕ ಉಳಿದಿಲ್ಲ. ಮತ್ತು ರಾಜಕಾರಣಿಗಳಂತ ದುಡ್ಡು ಹೆಂಗೋ ಬರ್ತದಪ್ಪ ಯಾಕೆ ತಿರುಗಿಸ್ಕೊಳ್ಳೋದು ಅವರು ಪ್ರಾಮಾಣಿಕ ಉಳಿತಾ ಇಲ್ಲ. ಹೀಗಾಗಿ ಈ ಒಂದು ಏನಪ್ಪ ಅಂದ್ರೆ DKG ಬಣದ ಮಧ್ಯದಲ್ಲೇ ಮತ್ತು ಸಿದ್ದರಾಮಯ್ಯ ಬಣದ ಮಧ್ಯದಲ್ಲಿ ಚಿಕ್ಕಾಟ ನಡೆದಿದ್ದಾವೆ. ಯಾಕಂದರೆ ಆದಷ್ಟು ಹೆಚ್ಚು ಕಮಿಷನ್ ಹೊಡೆಯುವಂಥದ್ದು ಯಾರಿಗೆ ಸಿಗ್ತದಪ್ಪ ಅಂದ್ರೆ ಮುಖ್ಯಮಂತ್ರಿ ಆದವ್ರಿಗೆ ಅವ್ರಿಗೆ ಹೆಚ್ಚು ಸಿಗ್ತದೆ ಅನ್ನೋದು ಭಾವ ಇರ್ಬೋದು. ಹಿಂದೆ ಈ ನೆಲೆಗಟ್ಟಿನಲ್ಲಿ ಅಧಿಕಾರವನ್ನು ಯಾಕೆ ಹಿಡಿಯೋದಪ್ಪ ಅಂದ್ರೆ ದುಡ್ಡು ಸಂಗ್ರಹ ಮಾಡಿಕೊಳ್ಳೋದು. ಜನಕ್ಕೆ ಇವತ್ತು ನೋಡಿ ನಿರುದ್ಯೋಗ ಸಮಸ್ಯೆ ಅದ ಈ ನಾಡಿನಲ್ಲ, ಅದರ ಬಗ್ಗೆ ಚರ್ಚೆ ಇಲ್ಲ. ನಮ್ಮಲ್ಲೇ ಗ್ಯಾರಂಟಿನೂ ಕೊಡ್ತಾ ಇದ್ದಾರೆ ಒಂದಿಷ್ಟು, ಅದನ್ನು ಹೇಳ್ತಾ ಇವರು. ಮತ್ತು ಹಾಗೆ ತಿಳ್ಕೊಂಡು BJP ಇವ್ರ ಮೇಲೆ ಅಟ್ಯಾಕು ಮಾಡ್ತಾ ಇರ್ತಾರೆ. ಹಾಗಾದರೆ BJP ಅವರು ತಮ್ಮ ಹಿಂದಿನ ಅವಧಿಯಲ್ಲ ಅವರು ತಮ್ಮ ಕೊಟ್ಟಂಥ ಅವಕಾಶದಲ್ಲಿ ಅವರು ಭ್ರಷ್ಟಾಚಾರವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಅದನ್ನು ಮಾತು ಸತೀಶ್ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಪಕ್ಷದಲ್ಲಿ ಇದಪ್ಪ ಇದು ನಮ್ಮದು ಅಷ್ಟ ಅಲ್ಲ, ನಾವು ಕೊಡ್ತೀವಿ, ಸ್ವಲ್ಪ ಟೈಮ್ ಆಗ್ತದೆ ಅಂತೇಳಿ ಈ ಎಲ್ಲ ನೆಲೆಗಟ್ಟಿನಲ್ಲೇ. ಅದಕ್ಕೆ ಈ ಕಾಂಟ್ರಾಕ್ಟ್ದಾರ ಅಂತಾರೆ ಇಲ್ಲ